ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಪಡವಲಕಾಯಿ ಹಾಲು ಸಾರನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಪಡವಲಕಾಯಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಮತ್ತೊಂದು ಕಡೆ ನಾವು ಕಡಲೆಯನ್ನು ಹುರಿದಿಟ್ಕೊಳ್ಳೋಣ. ಈ ರೀತಿ ನೋಡಿ, ಒಂದು ಸಿಪ್ಪೆ ಬಿಟ್ಟಿದ್ದಾರಲ್ಲ, ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೆಳ್ಳುಳ್ಳಿ, ಜೀರಿಗೆ, 1 ಸ್ಪೂನ್ ಕರಿಮೆಣಸು, ಒಂದು ಅರ್ಧದಷ್ಟು ಕೊಬ್ಬರಿ, ಅರ್ಧದಷ್ಟು ತೆಂಗಿನ ಚಿಪ್ಪನ್ನು ಹಾಕ್ಕೊಂಬಿಡಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಅದಕ್ಕೆ 1 ಸ್ಪೂನಷ್ಟು ಮಸಾಲೆ ಪೌಡರ್, ಹಾಗೆ ಮೆಣಸಿನ ಪುಡಿ, ಹಾಗೆ ಸಾಂಬಾರು ಪೌಡರ್ ಇದ್ದರೆ ಅದು ಕೂಡ ಒಂದು ಅರ್ಧ ಸ್ಪೂನಷ್ಟು ಸೇರಿಸಿ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಆಗಲಿ, ಅರ್ಧಂಬರ್ಧ ಏನು ಬೇಡ. ಹಾಗೆ ಮತ್ತೊಂದು ಕಡೆ ನೋಡಿ, ಕುಕ್ಕರ್ನಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಇದಕ್ಕೆ ನಾವು ತೊಳೆದಿರುವಂತಹ ಪಡವಲಕಾಯಿಯನ್ನು ಸೇರಿಸ್ಕೊಳ್ಳೋಣ. ಇದನ್ನು ಕೂಡ 1-2 ನಿಮಿಷಗಳ ಕಾಲ ನಾವು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ಅರ್ಧದಷ್ಟು ಈರುಳ್ಳಿ ಆದರೆ ಸಾಕಾಗುತ್ತೆ, ಫುಲ್ ಏನು ಬೇಡ. ಇದನ್ನು ಕೂಡ ಇದರಲ್ಲೇ ಫ್ರೈ ಮಾಡಿ. ಹಾಗೆ ಇದಕ್ಕೆ ನಾವು ಹುರಿದಿರುವಂತಹ ಕಡಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಹಾಗೆ ನಾವೇನು ರುಬ್ಕೊಂಡಿದ್ದೀವಿ ಮಸಾಲೆ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸಿ ಈ ಜಾರ್ನಲ್ಲಿ ಉಳ್ಕೊಂಡಿರುತ್ತಲ್ಲ ಆ ಮಸಾಲೆನೂ ಕೂಡ ನೀರು ಹಾಕಿ ಸೇರಿಸಿ ಇದಕ್ಕೆ ಹಾಕ್ಕೊಂಡ್ಬಿಡಿ. ಈಗ ನೋಡಿ, ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ತಿರುಗಿಸ್ಕೊಟ್ಟು 2 ವಿಷಲ್ ಬರೋ ಹಾಗೆ ಕೂಗಿಸ್ಕೊಳ್ಳಿ. ಹಾಗೆ ಮತ್ತೊಂದು ಕಡೆ ನೋಡಿ, 1 ಗ್ಲಾಸ್ ಹಾಲನ್ನು ನಾನು ಕುದಿಸ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ 2 ವಿಷಲ್ ಆಗಿದೆ. ಈಗ ನೋಡಿ, ಸಾಂಬಾರು ಈ ರೀತಿ ಆಗಿದೆ. ಇದಕ್ಕೆ ನಾವು ಹಾಲು ಸಾರು ಅಂತ ಅಂದಮೇಲೆ ಹಾಲನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳಲೇಬೇಕಾಗುತ್ತೆ. ಇದು ಲಾಸ್ಟಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಕೆಲವರು ಮೊದಲಿಗೆನೇ ಹಾಕ್ಕೊಳ್ತಾರೆ, ನಾನು ಲಾಸ್ಟಲ್ಲಿ ಆಲ್ರೆಡಿ ಹಾಲು ಕುದಿಸ್ಕೊಂಡಿದ್ದೀವಲ್ಲ, ಸೊ ಹಾಗಾಗಿ ಲಾಸ್ಟಲ್ಲಿನೇ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಹಾಲು ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.